ಇವತ್ತು ಬೆಂಗಳೂರಲ್ಲಿ ಏನೆಲ್ಲ ಪ್ರಮುಖ ಸುದ್ದಿಗಳು ನಡೆಯುತ್ತೆ ಅನ್ನೋದನ್ನು ನಾವು ಹೇಳಿದ್ವಿ. ನೀವು ರವೀಂದ್ರ ಕಲಾಕ್ಷೇತ್ರದಲ್ಲಿರುವಂಥ ಕಾರ್ಯಕ್ರಮದಲ್ಲೂ ಭಾಗವಹಿಸ್ಬೋದು, ಫ್ರೀಡಮ್ ಪಾರ್ಕಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮದಲ್ಲೂ ಭಾಗವಹಿಸ್ಬೋದು, ನಿಮ್ಮಿಷ್ಟ ಅದು. ಹಾಗೆಯೇ ಈ ಮೆಟ್ರೋ ಸಿಟಿಯಲ್ಲಿ ನಡೀತಾ ಇರುವಂಥ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ನಾವು ಖಂಡಿತವಾಗ್ಲೂ ಬ್ರೇಕ್ಫಾಸ್ಟ್ ನ್ಯೂಸಲ್ಲಿ ಕೊಡ್ತೀವಿ. ಹಾಗಿರುವಾಗ ಅಂದರೆ ಜಿಲ್ಲೆಗಳಿಂದ ಬೇರೆ ಬೇರೆ ಸುದ್ದಿಗಳನ್ನು ಕೊಟ್ವಿ, ಈಗ ಮೆಟ್ರೋ ಸಿಟಿಯಿಂದ. ಸೊ ಹಾಗಿರುವಾಗ ಅಂಥ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಯಾವುದು ಗೊತ್ತಾ? ನೀವು ಇಂಟರ್ನೆಟ್ ಓಪನ್ ಮಾಡಿ ಅಲ್ಲಿ BBMP ಅಂತ ಟೈಪ್ ಮಾಡಿದರೆ ವೆಬ್ಸೈಟ್ ಒಂದು ತೆರೆದುಕೊಳ್ಳುತ್ತೆ, ಅಂದರೆ ಓಪನ್ ಆಗುತ್ತೆ. ಅದರಲ್ಲಿ ಸೊಳ್ಳೆ ನಿಯಂತ್ರಣ ಚಟುವಟಿಕೆ ಬಗ್ಗೆ ಪ್ರತಿದಿನವೂ ಪಾಲಿಕೆ ಅಪ್ಡೇಟ್ ನೀಡ್ತಾನೇ ಇರುತ್ತೆ. ಒಂದು ದಿನಕ್ಕೆ ಪ್ರತ್ಯೇಕ ಕ್ಷೇತ್ರದಲ್ಲಿ 195 ಕಡೆ ಅಥವಾ 200 ಕಡೆ ಸೊಳ್ಳೆ ನಿಯಂತ್ರಣ ಚಟುವಟಿಕೆ ನಡೆದಿದೆ ಅಂತ ಮಾಹಿತಿ ನೀಡುತ್ತೆ ಆ ವೆಬ್ಸೈಟ್. ಆದರೆ ಇದು ನಿಜಾನಾ? 195ರಿಂದ 200 ಕಡೆ ಈ ರೀತಿ ನಿಯಂತ್ರಣ ನಡೆಯುತ್ತಾ ಅಂತ ನೋಡಲು ಹೋದರೆ ನಮಗೆ ಸಿಕ್ಕಿದ್ದು ಮಾತ್ರ ಒಂದು ಡಿಫ್ರೆಂಟ್ ಚಿತ್ರಣ. ಏನು ಆ ಡಿಫ್ರೆಂಟ್ ಚಿತ್ರಣ? ನೀವೇ ನೋಡಿ. ಕೊಟ್ಟ ಮಾತಿಗೆ ತಪ್ಪೋದು BBMPಗೆ ಕಾಮನ್ ಆಗಿಬಿಟ್ಟಿದೆ. ಆದ್ರೀಗ ಸುಳ್ಳು ಮಾಹಿತಿ ನೀಡೋಕೆ ಆರಂಭಿಸಿದೆ BBMP. ಸೊಳ್ಳೆ ನಿಯಂತ್ರಣ ಮಾಡ್ತಿದ್ದೀವಿ ಅಂತ ವೆಬ್ಸೈಟ್ನಲ್ಲಿ ನೀಡಲಾಗುವ ಮಾಹಿತಿ ಬರೀ ತೋರಿಕೆಗೆ ಅನ್ನೋದು ಬಹಿರಂಗವಾಗಿದೆ. ಫಾರ್ ಎಕ್ಸಾಂಪಲ್ಗೆ ಗೋವಿಂದರಾಜನಗರದಲ್ಲಿ 195 ಕಡೆ ಸೊಳ್ಳೆ ನಿಯಂತ್ರಣ ಔಷಧಿ ಸಿಂಪಡಿಸಲಾಗಿದೆ ಅನ್ನೋದು ವೆಬ್ಸೈಟ್ನಲ್ಲಿ ಸಿಗೋ ಮಾಹಿತಿ. ಆದರೆ ಏರಿಯಾಗೆ ಹೋಗಿ ಜನರನ್ನ ವಿಚಾರಿಸಿದ್ರೆ ಅವರ ಬಾಯಲ್ಲಿ ಬರೋ ಮಾತುಗಳನ್ನ ನೀವೇ ಕೇಳಿ. ಮೋರಿಗೆ ಸ್ಪ್ರೇ ಹೊಡೆಯೋರು ಬರಲ್ಲ, ಹೊಗೆ ಗಾಡಿನೂ ಬರಲ್ಲ. ನಾವು ಎಷ್ಟೋ ಸತಿ ಫೋನ್ ಮಾಡಿ ಹೇಳಿದ್ರು. ಡೈಲಿ ಸೊಳ್ಳೆ ಕಾಟ 6 ಗಂಟೆ ಆದರೆ ಸೊಳ್ಳೆ ನನ್ನ ತುಂಬ್ಕೊಂಡು ಹಸಿರು ಕಲರ್ದಿದೆ ಸೊಳ್ಳೆ. ಇಲ್ಲಿ ಜ್ವರ 2 ದಿನಕ್ಕೆ ಎಲ್ಲ ಮಕ್ಕಳಿಗೆ ಜ್ವರ ಬರ್ತಾಯಿದೆ. ಪ್ರತಿದಿನವೂ ಪಾಲಿಕೆ ಈ ಬಗ್ಗೆ ಮಾಹಿತಿ ಅಪ್ಡೇಟ್ ಮಾಡುತ್ತೆ. ಆದರೆ ಏರಿಯಾದಲ್ಲಿ ಕೇಳಿದ್ರೆ ಇಲ್ಲಿ ಸೊಳ್ಳೆ ನಿಯಂತ್ರಣ ಚಟುವಟಿಕೆ ನಡೆದು ತಿಂಗಳುಗಳೇ ಕಳೆದಿವೆ. ಸರಿ ಅಂತ ವಿಜಯನಗರ ಬಸವನಗುಡಿಯಲ್ಲಿ ರಿಯಾಲಿಟಿ ಚೆಕ್ ಮಾಡಿದ್ವಿ. ಅಲ್ಲೂ ಇದೇ ಕಥೆ. ಸೊ BBMP ನೀಡೋ ಕ್ಷೇತ್ರವಾರು ಸೊಳ್ಳೆ ನಿಯಂತ್ರಣ ಚಟುವಟಿಕೆ ಮಾಹಿತಿ ಬರೀ ಬೊಗಳೆ. ಸೊಳ್ಳೆ ಜಾಸ್ತಿ, ಮಲ್ಗೋಕ್ಕಾಗಲ್ಲ, ವಾಸನೆ, ಮಕ್ಕಳಿಗೆಲ್ಲ ಕಾಯಿಲೆ ಬಂದ್ಬಿಟ್ಟು ದೊಡ್ಡವ್ರಿಗೆಲ್ಲ ಕಾಯಿಲೆ ಬಂದು ಮಲ್ಕೊಂಬಿಟ್ಟಿದ್ದೀವಿ. ಎಲ್ಲ ಬೇದಿ ವಾಂತಿ ಶುರುವಾಗ್ಬಿಟ್ಟೈತೆ. ಹೇಳಿದ್ರೆ ಹೋಗಿ ಅವ್ರು ಬರ್ತಾರೆ, ನೋಡ್ಕೊಂಡು ಹೋಯ್ತಾರೆ ಅಷ್ಟೇ, ಏನೂ ಮಾಡಲ್ಲ. ಡೆಂಗಿ, ಮಲೇರಿಯಾ, ಚಿಕುನ್ಗುನ್ಯಾ, ಸೊಳ್ಳೆಯಿಂದ ಬರೋ ಭಯಾನಕ ರೋಗಗಳು ನಮ್ಮ ನಗರದಲ್ಲೇ ತಾಂಡವವಾಡ್ತಿವೆ. ಆದರೆ BBMPಗೆ ಅದ್ಯಾಕೋ ಈ ಸಮಸ್ಯೆಯನ್ನ ಬಗೆಹರಿಸೋ ಮನಸ್ಸೇ ಆಗ್ತಿಲ್ವೋ ಏನೋ. ಅವರು ನಿಯಂತ್ರಣ ಮಾಡ್ತಿದ್ರೆ ಬೇಡ, ಆದರೆ ಸೊಳ್ಳೆ ನಿಯಂತ್ರಣ ಮಾಡ್ತಿದ್ದೀವಿ ಅಂತ ತಮ್ಮ ವೆಬ್ಸೈಟ್ನಲ್ಲಿ ಸುಳ್ಳು ಮಾಹಿತಿ ನೀಡೋದಾದ್ರೂ ನಿಲ್ಲಿಸಲಿ. ಅಶ್ವಿನಿ, ಸುವರ್ಣ ನ್ಯೂಸ್ 24/7.